ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತದ ಏರೋಸ್ಪೇಸ್ ಇತಿಹಾಸದಲ್ಲಿ ಒಂದು ತುಂಬ ದೊಡ್ಡ ಬೆಳವಣಿಗೆಯ ಬಗ್ಗೆ. ಬ್ರಿಟನ್ನ ದಿಗ್ಗಜ ಕಂಪನಿ ರೋಲ್ಸ್ ರಾಯ್ಸ್ ಭಾರತದ AMCA ಯುದ್ಧ ವಿಮಾನಕ್ಕೆ ಇಂಜಿನ್ಗಳನ್ನು ಕೊಡಲು ಒಂದು ಅದ್ಭುತ ಆಫರನ್ನು ಇಟ್ಟಿದೆ. ಅಷ್ಟೇ ಅಲ್ಲ, ಭಾರತದ ಒಳಗೆ ಒಂದು ಪ್ರತ್ಯೇಕ ಏರೋ ಇಂಜಿನ್ ಡಿಸೈನ್ ಸೆಂಟರನ್ನು ಕಟ್ಟಲು ರೆಡಿ ಅಂತ ಹೇಳಿದೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ. ಇದರ ಹಿಂದೆ ಇರೋ ತಂತ್ರ ಮತ್ತು ಪ್ರಾಮುಖ್ಯತೆ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಮೊದಲು AMCA ಬಗ್ಗೆ ಒಂದು ಕ್ಷಿಪ್ರ ಮಾಹಿತಿ ನೋಡೋಣ. AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. ಇದು ಭಾರತ ಸ್ವಂತವಾಗಿ ಡಿಸೈನ್ ಮಾಡ್ತಿರೋ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನ. 2024 ಮಾರ್ಚ್ನಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ CCS ಈ ಪ್ರಾಜೆಕ್ಟ್ಗೆ ಅನುಮೋದನೆ ಕೊಟ್ಟ ನಂತರ ಈ ಯೋಜನೆಗೆ ಈಗ ಇಂಜಿನಿಯರಿಂಗ್ ಮತ್ತು ಪ್ರೊಟೋಟೈಪ್ ಹಂತಕ್ಕೆ ಬಲವಾಗಿ ಮುಂದೆ ಸಾಗಿದೆ. ಈಗ ಒಂದು ಮುಖ್ಯ ವಿಷಯ, AMCA Mk1 ಮೊದಲ ಬ್ಯಾಚ್ಗೆ ಅಮೆರಿಕನ್ GE F414 ಇಂಜಿನನ್ನು ಬಳಸ್ತಾರೆ. ಆದರೆ Mk2 ಮಾದರಿಗೆ ಇದು ಸಾಕಾಗಲ್ಲ. Mk2ಗೆ ಬೇಕಾಗಿರೋದು 110ರಿಂದ 130 ಕಿಲೋನ್ಯೂಟನ್ ಥ್ರಸ್ಟ್ ವರ್ಗದ ಅಂದರೆ ತುಂಬ ಹೆಚ್ಚಿನ ತಳ್ಳುವ ಶಕ್ತಿ ಇರೋ ಒಂದು ಮೂಲ ಇಂಜಿನ್. ಈ ಇಂಜಿನ್ ಇದ್ದರೆ ಮಾತ್ರ AMCA Mk2 ಸೂಪರ್ ಕ್ರೂಸ್ ಮಾಡಬಹುದು. ಅಂದರೆ ಆಫ್ಟರ್ ಬರ್ನರ್ ಇಲ್ಲದೆ ಸೂಪರ್ಸಾನಿಕ್ ಸ್ಪೀಡ್ ತಲುಪಬಹುದು. ಜೊತೆಗೆ ಅಡ್ವಾನ್ಸ್ಡ್ ಸೆನ್ಸಾರ್ ಫ್ಯೂಷನ್ ಮತ್ತು ಉತ್ತಮ ಸ್ಟೆಲ್ತ್ ಸಾಮರ್ಥ್ಯ ಸಾಧ್ಯ. ಹಾಗಾದರೆ ರೋಲ್ಸ್ ರಾಯ್ಸ್ ಏನು ಆಫರ್ ಇಟ್ಟಿದೆ? ತಂತ್ರಜ್ಞಾನ ಕೊಡ್ತೇವೆ ಅಂದರೆ ಸಾಕಾಗಲ್ಲ. ಭಾರತ ಈಗ ಕೇಳ್ತಿರೋದು ಸಂಪೂರ್ಣ ತಂತ್ರಜ್ಞಾನದ ಸ್ವಾತಂತ್ರ್ಯ. ಅದನ್ನು ಗಮನದಲ್ಲಿ ಇಟ್ಟುಕೊಂಡೇ ರೋಲ್ಸ್ ರಾಯ್ಸ್ ಈ ಪ್ರಸ್ತಾಪ ರೂಪಿಸಿದೆ. ಮೊದಲನೆಯದು, ಭಾರತದಲ್ಲೇ ಒಂದು ಏರೋ ಇಂಜಿನ್ ಡಿಸೈನ್ ಸೆಂಟರ್ ಸ್ಥಾಪಿಸೋದು ಒಂದು ಭಾರತೀಯ ಕಂಪನಿಯ ಜೊತೆ ಸೇರಿ. ಎರಡನೆಯದು, ಈ ಇಂಜಿನ್ ಡೆವಲಪ್ಮೆಂಟ್ನಲ್ಲಿ ಉಂಟಾಗೋ ಎಲ್ಲ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ IP ರೈಟ್ಸ್ ಭಾರತದ ಸರ್ಕಾರಕ್ಕೆ ಸೇರುತ್ತೆ. ಇದು ರೋಲ್ಸ್ ರಾಯ್ಸ್ ಸ್ಪಷ್ಟವಾಗಿ ಹೇಳಿದೆ. ಮೂರನೆಯದು, 100 ವರ್ಷಗಳಿಗೂ ಹೆಚ್ಚು ಕಾಲ ಸಂಗ್ರಹಿಸಿದ ಮೆಟಾಲರ್ಜಿ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಸೈನ್ ಎಕ್ಸ್ಪರ್ಟೈಸ್ ಭಾರತಕ್ಕೆ ಟ್ರಾನ್ಸ್ಫರ್ ಮಾಡಲು ಸಿದ್ಧ ಎಂದಿದ್ದಾರೆ. ಇನ್ನೊಂದು ಮುಖ್ಯ ಅಂಶ, ರೋಲ್ಸ್ ರಾಯ್ಸ್ ತನ್ನ F136 ಇಂಜಿನ್ ಅನುಭವ ತೋರಿಸ್ತಿದೆ. F136 ಅನ್ನು ಅಮೆರಿಕಾದ F-35 ಸ್ಟೆಲ್ತ್ ಫೈಟರ್ಗಾಗಿ ಡೆವಲಪ್ ಮಾಡಿದ್ದರು. ಅದೇ ರೀತಿಯ 5ನೇ ತಲೆಮಾರಿನ ಇಂಜಿನ್ ತಂತ್ರಜ್ಞಾನ AMCAಗೆ ಕೊಡಲು ರೆಡಿ ಅಂತ ಹೇಳ್ತಿದ್ದಾರೆ. 2026ರ ಆರಂಭದಲ್ಲಿ ನಡೆದ ಉನ್ನತ ಮಟ್ಟದ ಮಾತುಕತೆಗಳಲ್ಲೂ ಕೂಡ ಭಾರತವನ್ನು ತಮ್ಮ ಜಾಗತಿಕ ಇಂಜಿನಿಯರಿಂಗ್ ಹಬ್ ಆಗಿ ಮಾಡೋ ರೋಡ್ ಮ್ಯಾಪ್ ಅನ್ನು ರೋಲ್ಸ್ ರಾಯ್ಸ್ ಮಂಡಿಸಿದೆ. ಇದು ಭಾರತಕ್ಕೆ ಏಕೆ ಮುಖ್ಯ? ಸ್ನೇಹಿತರೆ, ಭಾರತ ದಶಕಗಳ ಕಾಲ ವಿದೇಶಿ ಇಂಜಿನ್ಗಳ ಮೇಲೆ ಅವಲಂಬಿಸಿತ್ತು. ಆ ಅವಲಂಬನೆ ಅನೇಕ ಬಾರಿ ತಡವಾಗಿ ಉಪಕರಣಗಳ ಡೆಲಿವರಿ, ಪಾರ್ಟ್ಸ್ಗಳ ಕೊರತೆ ಮತ್ತು ಉತ್ಪಾದನೆ ತಡೆಗಳಿಗೆ ಕಾರಣವಾಗಿದೆ. ಆದ್ದರಿಂದ ಭಾರತ ಈಗ ಅಪೇಕ್ಷಿಸ್ತಿರೋದು ಸ್ವಂತ ಅರಿವು, ಸ್ವಂತ ಡಿಸೈನ್ ಸಾಮರ್ಥ್ಯ ಮತ್ತು ಯಾವ ದೇಶದ ಒತ್ತಡಕ್ಕೂ ಮಣಿಯದ ಸ್ವಾಯತ್ತ ಉತ್ಪಾದನಾ ವ್ಯವಸ್ಥೆ. ಇದಕ್ಕಾಗಿ ಕಲಿಯಬೇಕಿರೋ ತಂತ್ರಜ್ಞಾನಗಳಲ್ಲಿ ಮುಖ್ಯವಾದವು ಯಾವುವು ಅಂದರೆ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ಕ್ಯಾಸ್ಟಿಂಗ್ ಅಂದರೆ ಅತ್ಯಂತ ಹೆಚ್ಚಿನ ಉಷ್ಣಾಂಶವನ್ನು ತಡೆದುಕೊಳ್ಳೋ ಟರ್ಬೈನ್ ಬ್ಲೇಡ್ಸ್ಗಳ ತಯಾರಿಕೆ, ಅಡ್ವಾನ್ಸ್ಡ್ ಥರ್ಮಲ್ ಮ್ಯಾನೇಜ್ಮೆಂಟ್ ಅಂದರೆ ಇಂಜಿನ್ ಒಳಗಿನ ಶಾಖ ನಿಯಂತ್ರಣ, ಸೆರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ ಅಂದರೆ ಅತ್ಯಂತ ಹಗುರ ಮತ್ತು ಶಕ್ತಿಶಾಲಿ ಸಾಮಗ್ರಿಗಳು,
ಮತ್ತು ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಸಿಸ್ಟಮ್ಸ್ ಇವು ಎಲ್ಲ ಸೇರಿದ್ರೆ ಭಾರತ ಮುಂದಿನ ತಲೆಮಾರಿನ ಸ್ವಂತ ಇಂಜಿನ್ ಡಿಸೈನ್ ಮಾಡೋ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಈಗ ಮಾತನಾಡೋಣ ರೋಲ್ಸ್ ರಾಯ್ಸ್ ವಿರುದ್ಧ ಇರೋ ಬಲವಾದ ಸ್ಪರ್ಧೆಯ ಬಗ್ಗೆ. ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಕೂಡ ಇದೇ ಯೋಜನೆಗಾಗಿ ತುಂಬಾ ಆಕ್ರಮಣಕಾರಿ ಪ್ರಸ್ತಾವ ಇಟ್ಟಿದೆ. ಸ್ಯಾಫ್ರಾನ್ ಹೇಳ್ತಿರೋದು ಏನು ಅಂದರೆ ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ GTRE ಜೊತೆ ಸೇರಿ ಸಂಪೂರ್ಣ ಹೊಸ ಕ್ಲೀನ್ ಶೀಟ್ ಇಂಜಿನ್ ಒಂದನ್ನು ಡಿಸೈನ್ ಮಾಡ್ತೇವೆ ಅಂತ. ಹಳೆಯ ಇಂಜಿನ್ ಮಾಡಿಫೈ ಮಾಡೋದಲ್ಲ, ಸಂಪೂರ್ಣ ಹೊಸ ಡಿಸೈನ್ ಜೊತೆಗೆ ಇಂಜಿನ್ನ ಅತ್ಯಂತ ಸೂಕ್ಷ್ಮ ಮತ್ತು ರಹಸ್ಯ ಭಾಗಗಳಾದ ಹಾಟ್ ಸೆಕ್ಷನ್ ಕೋರ್ ಕಾಂಪೊನೆಂಟ್ಸ್ ತಂತ್ರಜ್ಞಾನ ಕೂಡ ಕೊಡಲು ಸಿದ್ಧ ಎಂದಿದ್ದಾರೆ. ಸ್ಯಾಫ್ರಾನ್ ಕಂಪನಿ ಈಗಾಗಲೇ ಭಾರತೀಯ ವಾಯುಪಡೆಗೆ ತಳಹದಿ ಹಾಕಿದೆ. ರಫೇಲ್ ಯುದ್ಧ ವಿಮಾನಗಳಿಗೆ M88 ಇಂಜಿನ್ ಕೊಡ್ತಿರೋದು ಸ್ಯಾಫ್ರಾನ್ ಕಂಪನಿ. ಅದೇ ರೀತಿ ರೋಲ್ಸ್ ರಾಯ್ಸ್ ಕೂಡ ಭಾರತದೊಂದಿಗೆ ಹಳೆಯ ಸಂಬಂಧವನ್ನು ಹೊಂದಿದೆ. SEPECAT ಜಾಗ್ವಾರ್ ಸ್ಟ್ರೈಕ್ ಫೈಟರ್ ಜೆಟ್ಗಳಿಗೆ ಇಂಜಿನ್ ಪೂರೈಸಿದ್ದು ರೋಲ್ಸ್ ರಾಯ್ಸ್. ಹಾಗಾಗಿ ಇಬ್ಬರು ಸ್ಪರ್ಧಿಗಳಿಗೂ ಭಾರತದ ಸೇನಾ ವ್ಯವಸ್ಥೆಯೊಂದಿಗೆ ಆಳವಾದ ಸಂಬಂಧ ಇದೆ. ಮುಂದೆ ಏನಾಗಬಹುದು ಸ್ನೇಹಿತರೆ? ರಕ್ಷಣಾ ಸಚಿವಾಲಯ ಈ ಎರಡು ಪ್ರಸ್ತಾವನೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದೆ. ಯಾವ ಕಂಪನಿ ಆಯ್ಕೆ ಆಗುತ್ತದೆ ಅನ್ನೋದು ಮುಂದಿನ 10 ವರ್ಷಗಳ ಕಾಲ ಭಾರತದ ವಾಯುಸೇನೆ ಮತ್ತು ಏರೋಸ್ಪೇಸ್ ಉದ್ಯಮದ ದಿಕ್ಕನ್ನು ನಿರ್ಧರಿಸುತ್ತದೆ. ಕೇವಲ ಒಂದು ಉತ್ತಮ ಇಂಜಿನ್ ಕೊಡೋದು ಮಾತ್ರ ಸಾಕಾಗಲ್ಲ. ಭಾರತ ಅಪೇಕ್ಷಿಸುತ್ತಿರೋದು ಮುಂದೆ ಯಾವ ದೇಶದ ಸಪ್ಲೈ ಚೈನ್ ಮೇಲೂ ಅವಲಂಬಿಸದೆ ಸಂಪೂರ್ಣ ಆತ್ಮನಿರ್ಭರ ಇಂಜಿನ್ ತಂತ್ರಜ್ಞಾನದ ಸಾಮರ್ಥ್ಯ. ಇದೊಂದು ತಂತ್ರಜ್ಞಾನದ ಒಪ್ಪಂದ ಮಾತ್ರ ಅಲ್ಲ, ಇದು ಭಾರತದ ಏರೋ ಡಿಸೈನ್ನ ಭವಿಷ್ಯದ ಅಡಿಪಾಯ. ಈ ವಿಷಯ ನಿಮಗೆ ಹೇಗನಿಸಿತು ಸ್ನೇಹಿತರೆ? ರೋಲ್ಸ್ ರಾಯ್ಸ್ ಗೆಲ್ಲಬೇಕು ಅಂತ ಅನಿಸ್ತಿದೆಯಾ ಅಥವಾ ಸ್ಯಾಫ್ರಾನ್ ಕಂಪನಿ ಬಂದರೆ ಒಳ್ಳೆಯದು ಅಂತ ಅನಿಸ್ತಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.